ಈಗ ನಾವು ನೋಡ್ತಾ ಇರುವಂಥದ್ದು ಏನಂದರೆ ಮೂರನೇ ಭಾಗವಾಗಿ ನಾವು ನೋಡ್ತೇವೆ. ಪ್ರಕಟಣೆ 1ನೇ ಅಧ್ಯಾಯ 19 ವಚನದಲ್ಲಿ ನಾವು ನೋಡಿದೆವಲ್ಲ, ಮೂರಾಗಿ ಈ ಪ್ರಕಟಣೆಯನ್ನು ಯೇಸುವೆ ನಮಗೆ ಕಲಿಸಿಕೊಟ್ಟಿದ್ದಾನೆ. 3 ಭಾಗವಾಗಿ ಅದನ್ನು ವಿಭಾಗಿಸಿ ನೀವು ಅದನ್ನು ಓದ್ರಿ ಅಂತ ಹೇಳಿ ನಮಗೆ ಕಲಿಸಿಕೊಟ್ಟಿನಲ್ಲ. ನಾವು 2 ಭಾಗವನ್ನು ನಾವು ಮುಗಿಸಿದ್ದೇವೆ. ಈಗ 3ನೇ ಭಾಗವನ್ನು ನಾವು ನೋಡ್ತಾ ಇರೋದು. ಅದರಲ್ಲಿ ಆತನು ಹೇಳಿದ್ದು ಏನಂದರೆ, ಮುಂದೆ ಆಗಬೇಕಾಗಿದ್ದನ್ನು ಬರೆ ಅಂತ ಹೇಳಿ ಯೋಹಾನಿಗೆ ಹೇಳಿದ್ದನ್ನೇ ನಾವು ಈಗ ಮುಂದಿನ ಭಾಗದಲ್ಲಿ ನಾವು ನೋಡಲಿಕ್ಕಿದೆ. ಮುಂದಿನ ಕಾಲದಲ್ಲಿ ಆಗುವಂಥದ್ದು ಏನು ಅಂತ ಹೇಳಿ ನಾವು ಈಗ ನೋಡುವಂಥವರಾಗಿದ್ದೇವೆ. ಇದು ಪ್ರಾರಂಭವಾಗುವುದು ಪ್ರಕಟಣೆ 6ನೇ ಅಧ್ಯಾಯದಿಂದ 22ನೇ ಅಧ್ಯಾಯವರೆಗೆ ಆಗುವಂಥ ಕಾರ್ಯಗಳು, ಎಲ್ಲ ಆಗುವಂಥ ಕಾರ್ಯಗಳನ್ನು ಯೇಸು ನಮಗೆ ಹೇಳಿದ್ದಾನೆ. ಇದನ್ನು ನಾವು ಪ್ರಕಟಿಸಿದ್ದಾನೆ. ಇದನ್ನೇ ನಾವು ಈಗಿಂದ ಪ್ರಾರಂಭಿಸ್ತಾ ಇದ್ದೇವೆ. ಇದು 3ನೇ ಭಾಗವಾಗಿ ಪ್ರಕಟಣೆ ಪುಸ್ತಕವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಸಭೆ ಎತ್ತಲ್ಪಟ್ಟಿದ ನಂತರ ಈ ಭೂಮಿಯನ್ನು ಆಳುವುದಕ್ಕಾಗಿ ದೇವರು ಅದನ್ನು ಕ್ರಿಸ್ತ ವಿರೋಧಿ ಕೈಯಲ್ಲಿ ಒಪ್ಪಿಸುವಂಥವನಾಗಿದ್ದಾನೆ. 7 ವರ್ಷ ಕಾಲವರೆಗೆ ಈ ಕ್ರಿಸ್ತ ವಿರೋಧಿ ಆಳ್ವಿಕೆ ಮಾಡುವಂಥವನಾಗಿದ್ದಾನೆ. ಇದಕ್ಕೆ ನಾವು ಉಪದ್ರ ಕಾಲ ಅಂತ ಹೇಳಿ ನಾವು ಹೇಳ್ತೇವೆ. ಕೆಲವರು ಅದಕ್ಕೆ ಸಂಕಟ ಕಾಲ ಅಂತ ಕೂಡ ಹೇಳುವಂಥವರಾಗಿದ್ದಾರೆ. ಇದನ್ನೇ ನಾವು ದಾನಿಯೇಲನ 70 ವಾರ ಅಂತ ಹೇಳ್ತೇವೆ. 70 ವಾರ ಅಂದರೆ 70th ವೀಕ್ ಅಂತ ಹೇಳ್ತೇವೆ. ಇದು 7 ವರ್ಷದ ಕಾಲವಿದು. ಅದನ್ನೇ ನಾವು ದಾನಿಯೇಲ ಪುಸ್ತಕದಲ್ಲಿ ನಾವು ನೋಡಿದ್ದೇವೆ. 9ನೇ ಅಧ್ಯಾಯ 24ರಿಂದ 27ನೇ ವಚನವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಈಗ ಅದು 27ನೇ ವಚನದಲ್ಲಿ ಕೂಡ ಈ ವಿಷಯವನ್ನು ಬರೆಯಲ್ಪಟ್ಟದನ್ನು ನಾವು ನೋಡಿದ್ದೇವೆ. ಹಾಗಾದರೆ ಈ ಒಂದು ಉಪದ್ರ ಕಾಲದಲ್ಲಿ, ಸಂಕಟ ಕಾಲದಲ್ಲಿ ಇರುವಂಥವರು ಯಾರಿರ್ತಾರೆ ಅಲ್ಲಿ, ಅದನ್ನೇ ನಾವು ನೋಡೋಣ. ಇಲ್ಲಿ 2 ಥರವಾದ ಜನರು ಇಲ್ಲಿ ಇರುವಂಥವರಾಗಿದ್ದಾರೆ. ಒಂದು, ಯೇಸುವನ್ನು ನಿರಾಕರಿಸಿದವರು ಯಾರಾಗಿರ್ತಾರೆ? ಯೇಸುವನ್ನು ನಿರಾಕರಿಸಿದ್ದು ಮೊದಲನೇದಾಗಿ ನಾವು ನೋಡುವಂಥದ್ದು ಯಹೂದ್ಯರು. ಯೇಸು ಮೇಸಿಯನಾಗಿ ಬಂದಿದ್ದರೂ ಕೂಡ ಅವರು ಮೇಸಿಯನಾಗಿ ಆತನನ್ನು ನಂಬಲಿಲ್ಲ, ಆತನನ್ನು ನಿರಾಕರಿಸಿದ್ದರು. ಎರಡನೇದಾಗಿ ನೋಡ್ತೇವೆ, ಕೃಪೆಯ ಕಾಲದಲ್ಲಿ ಯೇಸುವನ್ನು ನಿರಾಕರಿಸಿದ ಅವಿಶ್ವಾಸಿಗಳು ಈ ಒಂದು ಉಪದ್ರ ಕಾಲಕ್ಕೆ ಒಳಗಾಗ್ತಾರೆ. ಅಲ್ಲಿ ಕಳ್ಕೊಂಡ್ಬಿಟ್ಟಿರೋ ತಮ್ಮ ರಕ್ಷಣೆಯನ್ನು ಮತ್ತು ಇಲ್ಲಿ ಅವರು ಅನುಭವಿಸಲೇಬೇಕು. ಆ ಥರವಾಗಿ ನಾವು 2 ವಿಧವಾದ ಜನರನ್ನು ಇಲ್ಲಿ ನೋಡುವಂಥವರಾಗಿ ಇದ್ದೇವೆ. ಈ ಉಪದ್ರ ಕಾಲ ಅದರ ಉದ್ದೇಶವೇನು ಅಂತ ಹೇಳಿ ನಾವು ಸ್ವಲ್ಪ ಮಟ್ಟಿಗೆ ನೋಡೋಣ. ಅದು ಉದ್ದೇಶವೇನು, ಯಾಕೆ ಉಪದ್ರ ಕಾಲವನ್ನು ದೇವರು ಇಟ್ಟಿದ್ದಾನೆ ಅಂತ ಹೇಳಿ ನಾವು ನೋಡಲಿಕ್ಕಿದ್ದಾವೆ. ಇದನ್ನು ಮೊದಲನೇದಾಗಿ ನೋಡುವಂಥದ್ದು ಏನಂದರೆ, ಅದು ಯಹೂದ್ಯರುಗಳನ್ನು ಅವರನ್ನು ರಕ್ಷಿಸುವುದಕ್ಕಾಗಿ, ದೇವರೇ ಅವ್ರನ್ನ ನಡೆಸುವುದಕ್ಕಾಗಿ, ಅವ್ರನ್ನ ಈ ಕಾಲದಲ್ಲಿ ಅವ್ರಿಗೆ ಭದ್ರತೆಯನ್ನು ಕೊಡ್ತಾ ಇದ್ದಾರೆ. ದೇವರು ಭದ್ರತೆಯನ್ನು ಕೊಡ್ತಾ ಇದ್ದಾರೆ. ಅದೇ ಆ ಸಮಯದಲ್ಲಿ ಅವ್ರನ್ನ ಕಾಪಾಡ್ತಾರೆ. ಎಲ್ಲ ವಿಧವಾದ ಅವರಿಗೆ ಬರುವಂಥ ಕೇಡುಗಳನ್ನೆಲ್ಲ ಕಾಪಾಡ್ತಾರೆ. ಅವ್ರನ್ನ ರಕ್ಷಿಸುವುದಕ್ಕೆ ಎಲ್ಲ ಥರವಾದ ಕ್ರಿಯೆಗಳನ್ನು ದೇವರು ಮಾಡುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಈ ಕಾಲಕ್ಕೆ, ಯಹೂದ್ಯರ ಕಾಲಕ್ಕೆ ನಾವು ಇನ್ನೂ ಒಂದು ಶಬ್ದ ಕೂಡ ಹೇಳಲಿಕ್ಕೆ ಬಯಸ್ತೀನಿ. ಆಂಗ್ಲದಲ್ಲಿ ಅದನ್ನು ಜೇಕಬ್ಸ್ ಟ್ರಬಲ್ ಅಂತ ಹೇಳಿ ಹೇಳ್ತಾರೆ. ಅದು ಯಾಕೋಬಿನ ಇಕ್ಕಟ್ಟಿನ ಕಾಲವೇ ಇದು ಅಂಥೇಳಿ ನಾವು ಕನ್ನಡದಲ್ಲಿ ನೋಡ್ತೇವೆ. ಅದು ಯೆರೆಮೀಯ 30ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಈ ಒಂದು ಉಪದ್ರ ಕಾಲದಲ್ಲಿ
ಅದು ಕಡೇ ಕಾಲದಲ್ಲಿ ಆಗುವಂಥ ಉಪದ್ರ ಕಾಲದಲ್ಲಿ ಯಹೂದ್ಯರನ್ನು ಹೇಗೆ ದೇವರು ರಕ್ಷಿಸ್ತಾರೆ ಅಂತ ಹೇಳಿ ನಾವು ಧರ್ಮೋಪದೇಶ ಕಾಂಡದಲ್ಲಿ 4ನೇ ಅಧ್ಯಾಯ 30 ಮತ್ತು 31ನೇ ವಚನದಲ್ಲಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ರೋಮ 11, 26, 27ನಲ್ಲಿ ಕೂಡ ನಾವು ನೋಡ್ತೇವೆ. ದೇವರು ಅದನ್ನು ವಾಗ್ದಾನ ಮಾಡಿದ ಹಾಗೆಯೇ ಇದು ಎರಡರಲ್ಲಿ ವಾಗ್ದಾನ ಮಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ಯಾಕೋಬನ ಇಕ್ಕಟ್ಟಿನ ಕಾಲದಲ್ಲಿ ಇವರನ್ನು ಕಾಪಾಡುವುದಕ್ಕಾಗಿ ಅವ್ರನ್ನ ರಕ್ಷಿಸುವುದನ್ನು ಈ ಎರಡು ವಚನಗಳಲ್ಲಿ ಅವರು ಹೇಳ್ತಾ ಇರೋದನ್ನು ಇಲ್ಲಿ ನೆರವೇರುವುದನ್ನು ನಾವು ನೋಡ್ತಾ ಇದ್ದೇವೆ. ಎರಡನೇದಾಗಿ ನಾವು ನೋಡ್ತೇವೆ, ಅನೇಕ ಅವಿಶ್ವಾಸಿಗಳಿದ್ದಾರೆ, ಕಳ್ಕೊಂಡಿದ್ದಾರೆ. ಅಂದರೆ ಕೃಪೆಯ ಕಾಲದಲ್ಲಿ ರಕ್ಷಣೆ ಹೊಂದಿದ್ದೇ ಇರುವಂಥವರು ಅಲ್ಲಿರ್ತಾರೆ. ಆವಾಗ ಅವರು ಈ ಕಾಲದಲ್ಲಿಯೇ ಅವರಿಗೆ ಒಂದು ಗೊತ್ತಾಗುತ್ತೆ, ಅವರು ರಕ್ಷಿಸಬಡಬೇಕಾಗಿತ್ತು ಕೃಪೆಯ ಕಾಲದಲ್ಲಿ. ಆದರೆ ಆಗಿಲ್ಲ. ಆದರೆ ಈಗ ಬಂದಿದ್ದ ನಂತರ ಯುವದರ ಕಾಲವನ್ನು ಅವರು ಅನುಭವಿಸ್ತಾ ಇರುವಂಥ ಸಮಯದಲ್ಲಿ ಅವರಿಗೆ ಗೊತ್ತಾಗ್ತದೆ ಅವ್ರು ಇರುವಂಥದ್ದು ಸೈತಾನನ ಆಳ್ವಿಕೆ ಅಂಥೇಳಿ. ಆವಾಗ ಅವರಿಗೆ ಗುರ್ತಾಗ್ತದೆ. ಹಾಗಾದರೆ ಈಗ ಅವರಿಗೆ ರಕ್ಷಣೆ ಹೊಂದುವುದಕ್ಕೆ ಕೃಪೆಯೂ ಇಲ್ಲ. ಅದೇ ಸಮಯದಲ್ಲಿ ಅವರಿಗೆ ಸಹಾಯ ಮಾಡುವುದಕ್ಕೆ ಪರಿಶುದ್ಧ ಆತ್ಮನೂ ಇಲ್ಲ. ಅವ್ರು ಹೇಗೆ ಅವರು ರಕ್ಷಣೆ ಹೊಂದಬೇಕು? ಒಂದೇ ಅವ್ರು ಮಾಡುವಂಥದ್ದು ಯೇಸುವನ್ನು ನಂಬಬೇಕು ಮತ್ತು ಕ್ರಿಯೆಗಳ ಮೂಲಕವಾಗಿ ಅವರು ನಡ್ಕೋಬೇಕು. ಅಂದರೆ ಹಳೆ ಒಡன்பಡಿಕೆ ನಾವು ನೋಡಿದ್ದೇವಲ್ಲ, ಯಹೂದ್ಯರುಗಳು ಕ್ರಿಯೆಯ ಮೂಲಕವಾಗಿಯೇ ರಕ್ಷಣೆ ಹೊಂದಬೇಕು. ಅದು ಅಸಾಧ್ಯವದು, ಭಾಳ ಕಷ್ಟವಾದದ್ದು. ಅದು ಭಾಳ ಕಷ್ಟವಾಗಿರೋದ್ರಿಂದ ಅದು ಆಗಲ್ಲ. ಅಂಥ ಒಂದು ಸ್ಥಿತಿನಲ್ಲಿ ಇಲ್ಲಿ ಇರ್ತಾರೆ. ಅದೇ ಸಮಯದಲ್ಲಿ ನಾವು ನೋಡ್ತೇವೆ, ಇದು ಒಂದು ಉದ್ದೇಶವೇನೆಂದರೆ ಉಪದ್ರ ಕಾಲದ ಉದ್ದೇಶವೇನೆಂದರೆ ದೇವರು ಈ ಕ್ರೈಸ್ತ ವಿರೋಧಿಯನ್ನು ಬಯಲಿಗೆ ತರುವಂಥ ಒಂದು ಸಮಯವಿದು. ಅವನು ಯಾರು ಅಂತ ಹೇಳಿ ಲೋಕಕ್ಕೆ ತೋರಿಸುವಂಥವನಾಗಿದ್ದಾನೆ. ಆಮೇಲೆ ಮೂರನೇದಾಗಿ ನಾವು ನೋಡ್ತೇವೆ, ಈ ಉಪದ್ರ ಕಾಲ ಒಂದು ಕಡೆಯ ಒಂದು ಅವಕಾಶ ನಮಗೆ ದೇವರು ಕೊಟ್ಟಿದ್ದಾನೆ. ನಮ್ಮ ಮೊಣಕಾಲನ್ನ ಊರಿ ದೇವರ ಕಡೆ ತಿರುಗುವುದಕ್ಕೆ ಒಂದು ಅವಕಾಶ ದೇವರು ಕೊಟ್ಟಿದ್ದಾನೆ. ಅದೇ ಸಮಯದಲ್ಲಿ ನಾಲ್ಕನೇದಾಗಿ ನಾವು ನೋಡುವಂಥದ್ದು ಏನಂದರೆ, ಈ ಉದ್ದೇಶ ಏನೆಂದರೆ, ದೇವರು ಇಟ್ಟಿರುವಂಥ ಈ ಉಪದ್ರ ಕಾಲಕ್ಕೆ ಇಟ್ಟಿರುವಂಥ ಉದ್ದೇಶ ಏನೆಂದರೆ, ಕ್ರಿಸ್ತ ವಿರೋಧಿಯನ್ನು ಅವನನ್ನು ಶಿಕ್ಷಿಸಬೇಕು. ಕಡೆಯದಾಗಿ ಅವನ ನ್ಯಾಯ ತೀರಿಸಿ ಮತ್ತು ಅವನ್ನ ಹಿಂಬಾಲಿಸಿದಂಥ ಈ ಭೂಲೋಕದವ್ರನ್ನ ಕೂಡ ಅವನ್ನ ಸೇರಿಸಿ ಪಾತಾಳಕ್ಕೆ ತಳ್ಳುವುದೇ ನಾವು ನೋಡುವಂಥವರಾಗಿ ಇದ್ದೇವೆ. ಹಾಗಾದರೆ ಈ ಒಂದು ಉಪದ್ರ ಕಾಲ ಯಾವಾಗ ಅದು ಪ್ರಾರಂಭವಾಗುತ್ತೆ? ಇದನ್ನು ನಾವು ನೋಡುವಾಗ ನಾವು ಮತ್ತೆ 24ನೇ ಅಧ್ಯಾಯ 36ನೇ ವಚನ ಹೇಳ್ತದೆ. ಯೇಸುನೇ ಇಲ್ಲಿ ಹೇಳ್ತಾ ಇದ್ದಾನೆ, ಇದು ಯಾರಿಗೂ ಗೊತ್ತಿಲ್ಲ, ನಮ್ಮ ತಂದೆಯ ಹೊರತು ಯಾರಿಗೂ ಗೊತ್ತಿಲ್ಲ, ದೇವದೂತರುಗಳನ್ನು ಗೊತ್ತಿಲ್ಲ, ದೇವಕುಮಾರನಿಗೂ ಕೂಡ ಅದು ಗೊತ್ತಿಲ್ಲ ಅಂಥೇಳಿ ಹೇಳ್ತಾ ಇದ್ದಾನೆ. ಹಾಗಾದರೆ ಇದು ಯಾವಾಗ ಪ್ರಾರಂಭವಾಗ್ತದೆ ಅಂಥೇಳಿ ಎಲ್ಲಿ ನಾವು ಬರೆಯಲ್ಪಟ್ಟಿಲ್ಲ. ನಾವು ಸ್ಪಷ್ಟವಾಗಿ ನಾವು ಹೇಳಲಿಕ್ಕೂ ಆಗಿಲ್ಲ. ಆದರೆ ಯೇಸು ಕೆಲವೊಂದು ಸೂಚನೆಗಳ ಮೂಲಕವಾಗಿ ನಮಗೆ ತಿಳಿಯಪಡಿಸ್ತಾ ಇದ್ದಾನೆ. ಅದು ಖಂಡಿತವಾಗಿ ಇದೇ ಸಮಯದಲ್ಲಿ ಆಗ್ತದೆ, ಇದರಲ್ಲಿ ಆಗ್ತದೆ ಅಂತ ಹೇಳ್ತಾ ಇಲ್ಲ, ಆದರೆ ಸೂಚಿಸ್ತಾನೆ. ಅನೇಕ ಸೂಚನೆಗಳು ಹೇಳ್ತಾನೆ ಯಾವಾಗ ಇದು ಪ್ರಾರಂಭ ಆಗ್ಬೋದು ಅಂತ ಹೇಳಿ. ಈ ಸೂಚನೆಗಳೆಲ್ಲ ನಾವು ನೋಡಬೇಕಾದ್ರೆ ನಾವು ಮತ್ತು 24ನೇ ಅಧ್ಯಾಯ ನೋಡ್ಬೋದು, ಮತ್ತು ಮಾರ್ಕ್ 13ನ ನೋಡ್ಬೋದು. ಅದೇ ಸಮಯದಲ್ಲಿ ಲೂಕನ ಬರೆದ ಸುವಾರ್ಥ 21ರಲ್ಲಿ ನಾವು ನೋಡ್ಬೋದು. ಈ ಅಧ್ಯಾಯಗಳಲ್ಲಿ ಸಂಪೂರ್ಣವಾಗಿ ದೇವರು ಆ ಸೂಚನೆಗಳನ್ನು ನಮಗೆ ತಿಳಿಸಿದ್ದಾನೆ. ಅದೇ ಸಮಯದಲ್ಲಿ ನಾವು ನೋಡ್ತೇವೆ, ನಮಗೆಲ್ಲರೂ ಗೊತ್ತಿದ್ದ ವಿಷಯ ನಾವು ನೋಡಿದ್ದೇವೆ. ದಾನಿಯೇಲನ ಪುಸ್ತಕದಲ್ಲಿ 9ನೇ ಅಧ್ಯಾಯ 24ರಿಂದ 27ನೇ ವಚನವರೆಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಈಗ ಅದರಲ್ಲಿ ನಾವು ನೋಡಿದ್ದೇವೆ, ಪ್ರಾರಂಭದಲ್ಲಿ ನಾವು ನೋಡಿದ್ದೇವೆ, ನಬೂಕದ್ನೆಚ್ಚರ್ ಬಂದಂಥ ಸಮಯ ಅವ್ರನ್ನ ಹೊಯ್ದಿದ್ರು ಇದಕ್ಕೆ ಬಾಬಿಲೋನಿಗೆ. ಅಲ್ಲಿಂದ ತಿರುಗಿ ಬಂದದ ನಂತರ ಪಟ್ಟಣವನ್ನು ತಿರುಗಿ ಕಟ್ಟಿದ್ದಾರೆ, ಮತ್ತು ದೇವಾಲಯವನ್ನು ಕೂಡ ಮತ್ತೆ ತಿರುಗಿ ಕಟ್ಟಿದ್ದಾರೆ. ಆದರೆ 70ನೇ ಇಸುವಿನಲ್ಲಿ
ಅದು ಕೆಡವಲ್ಪಟ್ಟು ಮತ್ತೆ ಅಂತ ಹೇಳಿ ನಾವು ನೋಡಿದ್ದೇವೆ. ಯಾಕೆಂದರೆ ಅವರು ಯೇಸುವನ್ನು ವಿರೋಧಿಸಿದ ಕಾರಣದಿಂದ ಅವರು ಚದುರಿಸಲ್ಪಟ್ಟರು ಅಂತ ಹೇಳಿ ನಾವು ನೋಡಿದ್ದೇವೆ. ಹಾಗಾದರೆ ಚದುರಿಸಲ್ಪಟ್ಟಂಥ ಎಲ್ಲ ದಿಕ್ಕಿಗೆ ಅವರು ಚದುರಿಸಲ್ಪಟ್ಟರು 70ನೇ ಇಸುವಿನಲ್ಲಿ. ಆದರೆ ಈ ಮೂರು ಕಾರ್ಯಗಳು ಅದು ಆಗಬೇಕು. ಆವಾಗ ಬಂದು ಈ ಒಂದು 70ನೇ ವಾರ ಪ್ರಾರಂಭವಾಗುತ್ತೆ, ಅಂದರೆ ಉಪದ್ರ ಕಾಲ ಪ್ರಾರಂಭವಾಗುತ್ತೆ. ಯಾವಾಗಂದರೆ ಮೊದಲನೇ ಕಾರ್ಯ ಏನಾಗಬೇಕಂದ್ರೆ ಯಹೂದ್ಯರು, ಚದರಿ ಹೋದಂಥ ಯಹೂದ್ಯರು ತಮ್ಮ ದೇಶಕ್ಕೆ ಬಂದು ಸೇರಬೇಕು. ಸೇರಿದ ನಂತರನೇ ಅದು ಪ್ರಾರಂಭ ಆಗಲಿಕ್ಕೆ ಸಾಧ್ಯ ಉಂಟು. ಅದರ 3 ಕಾರ್ಯಗಳು ಆಗಬೇಕು. ಒಂದು, ಅವರು ಬಂದು ಸೇರಬೇಕು. ಚದರಿ ಹೋದ ಎಲ್ಲ ಯಹೂದ್ಯರುಗಳು ತಮ್ಮ ದೇಶಕ್ಕೆ ಬಂದು ಸೇರಬೇಕು. ಇದು ಆಗಲೇ ಈಗ ಆಗಿದೆ. ಅಂದರೆ ಯಾಕೆಂದರೆ 1948ರಲ್ಲಿ ವಿಶ್ವ ಸಂಸ್ಥೆಯಿಂದ ಮಾನ್ಯತೆ ಪಡೆದಿದೆ ಇಸ್ರಾಯೇಲ್. ಅಂದರೆ ಇಟ್ ಇಸ್ ಬೀನ್ ರೆಕಗ್ನೈಸ್ಡ್ ಇನ್ ದ UN ಆ್ಯಸ್ ಅ ನೇಷನ್. ಇದು ಮಾನ್ಯತೆ ಪಡೆದಿದೆ. ಒಂದು ವಿಶ್ವ ಸಂಸ್ಥೆಯಿಂದ ಮಾನ್ಯತೆ ಪಡೆದಿದೆ ಇಸ್ರಾಯೇಲ್ ಅಂತ ಹೇಳಿ. ಅದು ಒಂದು ದೇಶವೆಂದು. ಎರಡನೇದಾಗಿ ಸಭೆ ಸಿದ್ಧವಾಗಬೇಕು, ಸಿದ್ಧಪಡಿಸಬೇಕು. ಈಗ ಸಿದ್ಧವಾಗ್ತಾ ಇದೆ ಸಭೆ, ಅದೂ ಒಂದು ಕಡೆ ಆಗ್ತಾ ಇದೆ. ಇದು ಎರಡನೇ ಕಾರ್ಯ. ಮೂರನೇ ಕಾರ್ಯ ನಾವು ನೋಡುವಂಥದ್ದು ಏನಂದರೆ ದೇವಾಲಯ. ಅದಕ್ಕೆ ಕೆಡವಲ್ಪಟ್ಟಿದೆ. 70ನೇ ಇಸುವಿನಲ್ಲಿ ಕೆಡವಲ್ಪಟ್ಟಂಥ ದೇವಾಲಯ ಮತ್ತು ತಿರುಗಿ ಅದನ್ನು ಕಟ್ಟಲ್ಪಡಬೇಕು. ಮೂರನೇದಾಗಿ ಅದು 3ನೇ ಸಾರಿ ಕಟ್ಟಲ್ಪಡಬೇಕು. ಅದು ಕಟ್ಟುವುದಕ್ಕಾಗಿ ಎಲ್ಲ ಸಿದ್ಧತೆಗಳು ಈಗ ನಡೀತಾ ಇದೆ. ಎಲ್ಲ ಅದಕ್ಕೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ಅವರು ತಯಾರಿಸಿದ್ದಾರೆ. ಅನೇಕ ಜನ ಅದನ್ನು ಹಿಂದೆ ಇದ್ದಾರೆ. ಮುಖ್ಯವಾಗಿ ಯಾಚಕರು ಸುಮಾರು 2,000 ಯಾಚಕರನ್ನು ಅವರು ತರಬೇತಿ ಕೊಟ್ಟು ಅವರು ಇಟ್ಟಿದ್ದಾರೆ. ಯಾವಾಗ ಅದು ಪ್ರಾರಂಭ ಆಗುತ್ತದೆ ನಮಗೆ ಗೊತ್ತಿಲ್ಲ. ಆದರೆ ಕೆಲವೊಂದು ವಿಷಯ ಅದಕ್ಕೆ ವಿವಾದ ಇರೋದರಿಂದ ಅದು ತಡೆಯಾಗಿದೆ. ಎರಡನೇದಾಗಿ ಸಭೆ ಒಂದು ಕಡೆ ಸಿದ್ಧತೆ ಆಗ್ತಾಯಿದೆ. ಮೂರನೇದಾಗಿ ದೇವಾಲಯ ಕಟ್ಟಲ್ಪಡಬೇಕು. ಈ ದೇವಾಲಯ ಕಟ್ಟಲ್ಪಡುವುದಕ್ಕೆ ಎಲ್ಲ ಸಿದ್ಧತೆಗಳು ತಯಾರಾಗಿದೆ. ಇದು ಆಗಬೇಕಾದ್ರೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ಅವರು ತಯಾರಿಸಿದ್ದಾರೆ. ಸೊ ಪ್ರಿಯರೇ, ಇದಕ್ಕೆ ನಾವು ಸಿದ್ಧತೆ ಆಗೋಣ. 4ನೇದಾಗಿ ನೋಡುವಂಥದ್ದು ಏನಂದರೆ ಇದು ಪ್ರಾರಂಭ ಆಗೋದು ಮತ್ತು ಮುಗಿಯೋದು ನಾವು ಪ್ರಕಟಣೆ 6ನೇ ಅಧ್ಯಾಯ 18ನೇ ಅಧ್ಯಾಯವರೆಗೆ ಈ ಉಪದ್ರ ಕಾಲವನ್ನು ನಾವು ನೋಡ್ತೇವೆ. ಇದರಲ್ಲಿ ಇದು ಪ್ರಾರಂಭ ಆಗೋದು ಯಾವಾಗಂದರೆ 7 ಮುದ್ರೆಗಳು ಒಡಿಬೇಕು ಪರಲೋಕದಲ್ಲಿ ಯೇಸುವಿಂದ. ಇದೇ ಪ್ರಾರಂಭ ಆಗುವುದು. ಅದು ಮುಗಿಯೋದು ಯಾವಾಗ? ಆರ್ಮಗೆದೋನ್ ಯುದ್ಧ ನಡೆಯುತ್ತದೆ. ಉಪದ್ರ ಕಾಲ ಮುಗಿದು ಹೋಗ್ತದೆ. ಆ ಮುಗಿಯುವಂಥ ಸಮಯದಲ್ಲಿ ಯೇಸು ವಿರೋಧಿಯನ್ನು ಮತ್ತು ಆ್ಯಂಟಿ ಕ್ರೈಸ್ಟ್ ಅಂತ ಹೇಳುವಂಥ ಯೇಸು ವಿರೋಧಿಯನ್ನು ಮತ್ತು ಫಾಲ್ಸ್ ಪ್ರಾಫಿಟ್ ಅಂತ ಹೇಳುವಂಥ ಸುಳ್ಳು ಪ್ರವಾದಿಯನ್ನು ಇಬ್ಬರನ್ನ ಪಾತಾಳಕ್ಕೆ ತಳ್ಳುವಂಥವರಾಗಿ ಇದ್ದಾರೆ. ಪ್ರಿಯಲ್ಲಿ ಈಗ ನಾವು ನೋಡೋಣ ಈ 6ನೇ ಅಧ್ಯಾಯದಿಂದ ನಾವು 18ನೇ ಅಧ್ಯಾಯಕ್ಕೆ ನಾವು ಹೋಗ್ತಾ ಇದ್ದೇವೆ. ಇದು ಒಂದು ಕಠಿಣಕರವಾದ ಒಂದು ಅಧ್ಯಾಯ. ಇದು ಅಧ್ಯಾಯಗಳು ಅತ್ಯಂತ ಭಾರವಾದ ಅಧ್ಯಾಯಗಳು ಅಂತ ಕೂಡ ನಾವು ಹೇಳಬಹುದು. ಇದರಲ್ಲಿ ನಾವು ನೋಡುವಂಥದ್ದು ಏನಂದರೆ ದೇವರ ಕೋಪ, ಈ ಭೂಮಿ ಮೇಲೆ ಸುರಿಸುವಂಥ ದೇವರ ಕೋಪ ಒಂದು ಕಡೆ ಇರುವುದಾದರೆ ಕೂಡ ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೇವೆ ಯೇಸು ಅವಕಾಶ ಮೇಲೆ ಅವಕಾಶ ಅದರಲ್ಲಿ ಇರುವಂಥ ಜನರಿಗೆ ಕೊಡ್ತಾ ಇದ್ದಾನೆ. ಅದು ಎಷ್ಟೋ ಒಂದು ಅವಕಾಶ ಕೊಡ್ತಾ ಇದ್ದಾನೆ ಅವನು ರಕ್ಷಣೆ ಹೊಂದೋದಕ್ಕಾಗಿ. ಒಂದು ಕಡೆ ಆತನ ಕೋಪವನ್ನು ನೋಡ್ತೇವೆ, ಇನ್ನೊಂದು ಕಡೆ ಆತನ ಒಂದು ಪ್ರೀತಿಯನ್ನು ನೋಡ್ತಾಯಿದ್ವಿ. ಅದು ಎರಡೂ ನಾವು ಇಲ್ಲಿ ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಒಂದು ಕಡೆ ಕೋಲನ್ನು ಆತನು ಉಪಯೋಗ ಮಾಡ್ತಾ ಇದ್ದಾನೆ, ಇನ್ನೊಂದು ಕಡೆ ಆತನ ಪ್ರೀತಿಯನ್ನು ತೋರಿಸುವಂಥವನಾಗಿದ್ದಾನೆ. ಸೊ ಹೇಗೆ ಇದನ್ನು ಪ್ರಾರಂಭ ಆಗೋದು ಅಂತ ಹೇಳಿ ಈಗ ನೋಡುವಂಥವರಾಗಿದ್ದೇವೆ. ಮೊದಲನೇದಾಗಿ ನಾವು ನೋಡುವಂಥದ್ದು ಏನಂದರೆ ದಾನಿಯೇಲನ ಪುಸ್ತಕದಲ್ಲಿ ಅದನ್ನೇ ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಅದು ದಾನಿಯೇಲ ನಿನ್ನೆ ನೋಡಿದ್ದೇವೆ, ನಾವು ನೋಡಿದಂಥ ಒಂದು ಕಾರ್ಯ ನೋಡಿದ್ದೇವೆ. ದಾನಿಯೇಲನಲ್ಲಿ 9ನೇ ಅಧ್ಯಾಯ 24ರಿಂದ 27ನೇ ವಚನವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಇಷ್ಟುವರೆಗೆ ನಾವು ದಾನಿಯೇಲನ ಪುಸ್ತಕದಲ್ಲಿ 9ನೇ ಅಧ್ಯಾಯ 24, 25, 26ನೇ ವಚನ ಕೂಡ ನಾವು ಧ್ಯಾನ ಮಾಡಿದ್ದೇವೆ. ಇದು ಕಡೆಯ ವಚನ. ಇದು 27ನೇ ವಚನದಲ್ಲಿ ಬರೆಯಲ್ಪಟ್ಟದನ್ನು ನಾವು ಈಗ ನೋಡಲಿಕ್ಕಿದ್ದೇವೆ. ಅದರಲ್ಲಿ ಬರೆಯಲ್ಪಟ್ಟದ್ದು ಏನಂದರೆ ಅಲ್ಲಿ ದಾನಿಯೇಲ ಹೇಳ್ತಾ ಇದ್ದಾನೆ,
ಈ ಆ್ಯಂಟಿ ಕ್ರೈಸ್ಟ್ ಅಂದರೆ ಕ್ರಿಸ್ತ ವಿರೋಧಿ ಅವನು 7 ವರ್ಷಕ್ಕೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುವಂಥವನಾಗಿದ್ದಾನೆ. ಈ ಲೋಕದ ಅನೇಕ ದೇಶಗಳೊಂದಿಗೆ ಅವನು ಒಪ್ಪಂದವನ್ನು ಮಾಡಿಕೊಳ್ತಾ ಇದ್ದಾನೆ. ಅದು ಮಾತ್ರವಲ್ಲ, ಅಲ್ಲಿರುವಂಥ ಇಸ್ರಾಯೇಲ್ ಸುತ್ತಲೂ ಇರುವಂಥ ದೇಶಗಳಿಗೆ ಮತ್ತು ಇಸ್ರಾಯೇಲ್ ದೇಶಕ್ಕೂ ಕೂಡ ಅವನು ಒಂದು ಒಪ್ಪಂದ ಮಾಡುವಂಥವನಾಗಿದ್ದಾನೆ. ಈ 7 ವರ್ಷ ಕಾಲವನ್ನು ನಾವು ಎರಡಾಗಿ ನಾವು ವಿಭಾಗಿಸ್ತಾ ಇದ್ದೇವೆ. ಅದು ಒಂದು 3.5 ವರ್ಷ ಅಂತ ಕೂಡ ಹೇಳ್ಬೋದು, ಇಲ್ಲ ಕೆಲವು ಸಮಯದಲ್ಲಿ 42 ತಿಂಗಳ ಅಂತ ಕೂಡ ಬರ್ತಾ ಇದೆ, ಇಲ್ಲ 1260 ದಿನ ಅಂತ ಕೂಡ ನಾವು ಹೇಳ್ತಾ ಇದ್ದೇವೆ. ಅದಕ್ಕೆ ವಿವರಗಳು ನಾವು ಮುಂದಿನ ಭಾಗದಲ್ಲಿ ನಾವು ಹೇಳಲಿಕ್ಕಿದ್ದೇವೆ. ಈಗ ಎರಡನೇ ಭಾಗವಾಗಿ ನಾವು ನೋಡ್ತಾ ಇರೋದು ಅದು 3.5 ವರ್ಷ. ಅದಕ್ಕೆ ನಾವು ಮಹಾ ಉಪದ್ರ ಕಾಲ ಅಂಥೇಳಿ ನಾವು ಹೇಳುವಂಥವರಾಗಿದ್ದೇವೆ. ಸೊ ಪ್ರಿಯರೇ, ಈಗ ನೋಡೋಣ, ಈ ಸಮಯದಲ್ಲಿ ಈ 7 ವರ್ಷ ಕಾಲದಲ್ಲಿ ನಾವು ನೋಡುವಂಥದ್ದು, ನಾವು ಆಗಲೇ ನಾವು ನೋಡಿದ್ದೇವೆ 2 ಥೆಸಲೋನಿಕ 2ನೇ ಅಧ್ಯಾಯ 2 ಮತ್ತು 3ನೇ ವಚನದಲ್ಲಿ ನಾವು ನೋಡುವಾಗ ಅದರಲ್ಲಿ ನೋಡಿದ್ದೇವೆ ಈ ಕ್ರಿಸ್ತ ವಿರೋಧಿಗೆ ಇದ್ದಂಥ 2 ಹೆಸರುಗಳನ್ನು ನಾವು ವಿವರಿಸಿದ್ದೇವೆ. ಅಲ್ಲಿ ಒಂದು ಪಾಪದ ಮನುಷ್ಯನು ಅಂತ ಹೇಳಿ ನಾವು ನಿಮಗೆ ಹೇಳಿದ್ದೀನಿ. ಅದೇ ಸಮಯದಲ್ಲಿ ಇನ್ನೊಂದು ಹೆಸರು ಕೂಡ ನಾವು ನೋಡ್ತೀವಿ, ನಾಶನದ ಮಗ ಅಂತ ಕೂಡ ನಾವು ನೋಡಿದ್ದೇವೆ. ಇದರಲ್ಲಿ ನಾವು ನೋಡುವಾಗ ಇದು ಮೊದಲನೇ ಭಾಗವಾಗಿ ಇರುವಂಥ ಮೊದಲನೇ ಹೆಸರು ಪಾಪದ ಮನುಷ್ಯನು ಅಂತ ಹೇಳುವಂಥ ಹೆಸರಿನಲ್ಲಿ ಅವನು ಉಪದ್ರ ಕಾಲದಲ್ಲಿ ಇರುವಂಥವನಾಗಿರ್ತಾನೆ. ಮಹಾ ಉಪದ್ರ ಕಾಲದಲ್ಲಿ ಅವನು ಇನ್ನೊಂದು ಹೆಸರು ಕೊಳ್ಳುವನಾಗಿ ನಾಶನದ ಮಗ ಅಂತ ಹೇಳಿ ಇರುವಂಥವನಾಗಿದ್ದಾನೆ. ಒಂದೇ ವ್ಯಕ್ತಿ, ಆದರೆ ಯಾವುದರೆ ಸೈತಾನನೇ ಅವನು ಆಳ್ವಿಕೆ ಮಾಡೋದು, ಅದರ ಹೆಸರುಗಳು ಮಾತ್ರ ಅದು ಬೇರೆ ಬೇರೆವಾಗಿ ಅವನು ಮಾರಿಸ್ಕೊಂಡು ಆ ಥರವಾಗಿ ಮಾಡ್ತಾ ಇರ್ತಾನೆ. ಮತ್ತು ಈ ಕೊನೆಯಲ್ಲಿ ನಾವು ದಾನಿಯೇಲ 9 ಮತ್ತು 27ನೇ ವಚನದಲ್ಲಿ ನೋಡ್ತೇವೆ, ಅವನು ಸೈತಾನು ಮಾಡುವಂಥ ಕ್ರಿಯೆಯನ್ನು ಕಡೆಯದಾಗಿ ಅವನು ದೇವಾಲಯದಲ್ಲಿ ಕೂತ್ಕೊಂಡು ನಾನೇ ದೇವರು ಅಂತ ಇರೋದು ಕೂಡ ನಾವು ನೋಡ್ತಾ ಇದ್ದೇವೆ. ಮತ್ತು ಹೇಳ್ತಾನೆ, ನಾನೇ ದೇವರು ಅಂಥೇಳಿ ಅವನ್ನ ಆರಾಧಿಸಲಿಕ್ಕೆ ಅವನು ಹೇಳುವಂಥವನಾಗಿದ್ದಾನೆ. ಅದೇ ಯೇಸು ಹೇಳ್ತಾ ಇದ್ದಾನೆ. ಮತ್ತು 24:15ನೇ ವಚನದಲ್ಲಿ ಆತನ ಹೇಳ್ತಾನೆ, ಆಂಗ್ಲದಲ್ಲಿ ಅಬಾಮಿನೇಷನ್ ಆಫ್ ಡೆಸಲ್ಯೂಷನ್ ಅಂತ ಹೇಳೋದು. ಅದೇ ಯಾವುದಂದರೆ ಅದು ಹಾಳು ಮಾಡುವ ಹಸಿಯತನ, ಅದೆಲ್ಲ ಹಾಳು ಮಾಡುವ ಹಸಿಯತನವನ್ನು ಮಾಡ್ತಾ ಇದ್ದಾರೆ. ಯೆರೂಸಲೇಮ್ ಪಟ್ಟಣವನ್ನು, ಆ ದೇವಾಲಯವನ್ನು ಅದು ಮಾಡುವಂಥ ಸಮಯದಲ್ಲಿ ಅದೇ ಕೊನೆಯದಾಗಿ ಬರುವಂಥ ಕಾರ್ಯವದು. ಇದೆಲ್ಲ ನಮಗೆ ಗೊತ್ತಿರಬೇಕು. ನಮಗೆ ಗೊತ್ತಿಲ್ಲದೆ ಹೋದರೆ ಒಂದು ವೇಳೆ ನಾವು ಆ ಕಾಲದಲ್ಲಿ ಸಿಕ್ಕಾಕೊಂಡು ಬಿಡ್ತೇವೆ. ಅವನ ಕೈಯಲ್ಲಿ ಸಿಕ್ಕಾಕೊಂಡು ಬಿಟ್ಬಿಟ್ರೆ ನಾವು ಅದರಿಂದ ಉಳಿಯೋದು ಭಾಳ ಕಷ್ಟ. ಈಗ ನಾವು ನೋಡೋಣ, ದೇವರ ಕೋಪಗಳು ಯಾವ ರೀತಿಯಲ್ಲಿ ಈ ಲೋಕದ ಮೇಲೆ ಆತನು ಸುರಿತಾನೆ ಅಂತ ಹೇಳಿ ನಾವು ನೋಡೋಣ. ಈಗ ಇದು ಪ್ರಾರಂಭ ಆಗೋದು ಪ್ರಕಟಣೆ 6ನೇ ಅಧ್ಯಾಯದಿಂದ ಪ್ರಾರಂಭ ಆಗ್ತದೆ. ಆದರೆ ನಾವು 5ನೇ ಅಧ್ಯಾಯ 1ರಿಂದ 3ನೇ ವಚನವರೆಗೆ ನಾವು ಈಗ ಓದ್ಕೊಳ್ಳೋಣ. ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ಅದರ 2 ಪಕ್ಕಗಳಲ್ಲಿಯೂ ಬರೆದಿತ್ತು. ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಅಯೋಗ್ಯನು. ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ತಂದೆಯಾದ ದೇವರನ್ನು ಪರಲೋಕದಲ್ಲಿ ನೋಡ್ತಾ ಇದ್ದಾನೆ ಯೋಹಾನ. ಅದನ್ನು ಹೇಳ್ತಾ ಇದ್ದಾನೆ, ತಂದೆಯಾದ ದೇವರು ಬಲ ಕೈಯಲ್ಲಿ ಇರುವಂಥ ಒಂದು ಸುರುಳಿ ಇರುವುದನ್ನು ಅವನು ಹೇಳ್ತಾ ಇದ್ದಾನೆ. ಈ ಸುರುಳಿಗೆ ಆಂಗ್ಲದಲ್ಲಿ ಟೈಟಲ್ ಡೀಡ್ ಆಫ್ ದಿ ಅರ್ತ್ ಅಂತ ಹೇಳಲ್ಪಡ್ತಾ ಇದೆ. ಇದಕ್ಕೆ ನಾವು ಹೇಳ್ತಾ ಇದ್ದೇವೆ ಭೂಮಿಯ ಹಕ್ಕುಪತ್ರ ಅಂಥೇಳಿ ನಾವು ನೋಡ್ತೇವೆ. ಈ ಹಕ್ಕುಪತ್ರ ಯಾಕೆ ಕೊಡಲ್ಪಟ್ಟಿದೆ? ಈ ಹಕ್ಕುಪತ್ರದಲ್ಲಿ ಬರೆಯಲ್ಪಟ್ಟಿರೋದು ದೇವರ ನ್ಯಾಯ ತೀರ್ಪು ಈ ಲೋಕದ ಮೇಲೆ ಎಲ್ಲವನ್ನು ಬರುವಂಥದ್ದು ಅದರಲ್ಲಿ ಬರೆಯಲ್ಪಟ್ಟಿದೆ. ಇಂಥ ಒಂದು ಹಕ್ಕುಪತ್ರವನ್ನು ಆತನ ಯೋಹಾನನ್ ನೋಡ್ತಾ ಇದ್ದಾನೆ. ಅದನ್ನು ಒಡೆಯುವುದಕ್ಕೂ ಮತ್ತು ತೆಗೆಯುವುದಕ್ಕೂ ಯಾರು ಯೋಗ್ಯರಿಲ್ಲ ಅಂತ ಹೇಳಿ ಆತನು ನೋಡುವಂಥವನಾಗಿದ್ದಾನೆ. ಆ ಸಮಯದಲ್ಲಿ 5ನೇ ಅಧ್ಯಾಯ 6ನೇ ವಚನ ಮತ್ತು 7ನೇ ವಚನ ನಾವು ನೋಡೋಣ. ಸಿಂಹಾಸನವು 4 ಜೀವಿಗಳುಳ್ಳ ಇದ್ದ ಸ್ಥಳಕ್ಕೂ ಹಿರಿಯರೂ ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊಯ್ಯಲ್ಪಡುವುದಾಗಿ ನಿಂತಿರುವುದನ್ನು ಕಂಡನು.
ಅದಕ್ಕೆ 7 ಕೊಂಬುಗಳು 7 ಕಣ್ಣುಗಳು ಇದ್ದವು. ಅವು ಏನೆಂದರೆ ಭೂಮಿಯ ಮೇಲೆಲ್ಲ ಕಳಿಸಲ್ಪಟ್ಟಿರುವ ದೇವರ 7 ಆತ್ಮಗಳು. ಇಲ್ಲಿ ನೋಡ್ತೇವೆ, ಹಾಗೆ ಯೋಹಾನ್ ನೋಡುವಂಥದ್ದೇನೆಂದರೆ ಅಲ್ಲಿ ಯೋಗ್ಯನಾಗಿ ಇರುವಂಥ ಏಸು ನಿಂತಿರೋದನ್ನು ನೋಡ್ತಾ ಇದ್ದಾನೆ. ಅವನಿಗೆ ಆ ಸಮಯದಲ್ಲಿ ಒಂದು ಧೈರ್ಯ ಬರ್ತದೆ. ಅಂದರೆ ದೇವರು ಏಸು ಇದ್ದಾನೆ, ಏಸು ಬಂದು ಇದನ್ನು ಒಡೆಯೋದಕ್ಕೆ ಯೋಗ್ಯನಾಗಿದ್ದಾನೆ ಅಂತ ಹೇಳಿ ಆತನಿಗೆ ಒಂದು ಧೈರ್ಯ ಬರ್ತದೆ. ಆವಾಗ ಹೇಳ್ತಾ ಇದ್ದಾನೆ, ಏಸು ಬರೋದ ಕಾರಣದಿಂದ ಆ ಸುರುಳಿನಲ್ಲಿ ಬರೆದಂಥ ಎಲ್ಲ ಉಚ್ಚರಿಸಿದಂಥ ಎಲ್ಲ ತೀರ್ಪುಗಳು ಈ ಲೋಕದ ಮೇಲೆ ಬರುವುದನ್ನು ಅವನಿಗೆ ನಿಶ್ಚಯವಾಗ್ತಾ ಇದೆ. ಈ 7 ಮುದ್ರೆಗಳು ಒಡೆಯುವಂಥದ್ದು ಏನಂತ ಹೇಳಿ ನಾವು ಈಗ ನೋಡೋಣ. ಪ್ರಿಯರೇ, ಅದಕ್ಕೆ ಮೊದಲು ನಾನು ನೋಡೋದಕ್ಕೆ ಮುಂಚಿತವಾಗಿ ಈ ನ್ಯಾಯ ತೀರ್ಪುಗಳು ರೀತಿಯಲ್ಲಿ ಬರ್ತಾ ಇದೆ ಅಂತ ಹೇಳಿ ನಾನು ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇಲ್ಲಿ 3 ಥರವಾದ ನ್ಯಾಯ ತೀರ್ಪುಗಳನ್ನು ನಾವು ನೋಡ್ತೇವೆ. ಒಂದನೇದು 6 ಮುದ್ರೆಗಳನ್ನು ಒಡೆಯೋದು, ಅಂದರೆ 7 ಮುದ್ರೆಗಳನ್ನು ಒಡೆಯೋದು. ಮತ್ತು ಎರಡನೇದಾಗಿ 7 ತುತ್ತೂರಿಗಳನ್ನು ಊದುವುದು. ಆಮೇಲೆ 7 ಪಾತ್ರೆಗಳನ್ನು ಸುರಿಸುವುದು ಅಂತ ಹೇಳಿ ನಾವು ನೋಡ್ತೇವೆ. ಇದು 7 ಅಂತ ಹೇಳುವಾಗ ಒಂದೊಂದರಲ್ಲಿನೂ 7 ಥರವಾದ ನ್ಯಾಯ ತೀರ್ಪುಗಳನ್ನು ಭೂಮಿ ಮೇಲೆ ಸುರಿಸಲ್ಪಡುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಹಾಗೆ ನಾವು ಎಲ್ಲವನ್ನು ಗಮನಿಸೋದಾದರೆ 21 ಥರವಾದ ನ್ಯಾಯ ತೀರ್ಪುಗಳನ್ನು ದೇವರು ಈ ಲೋಕದ ಮೇಲೆ ಸುರಿಸಲ್ಪಡುವಂಥವರಾಗಿ ಇದ್ದಾರೆ. ಇದನ್ನೇ ಈಗ ನಾವು ವಿವರವಾಗಿ ನಾವು ನೋಡಲಿಕ್ಕಿದ್ದೇವೆ. ಸೊ ಒಂದು ತೀರ್ಪು ಆಗಿದ ನಂತರ ಮತ್ತೊಂದು ಬರುವಂಥ ಸಮಯದಲ್ಲಿ ಅದು ಮೊದಲು ಬಂದದಕ್ಕಿಂತ ಇನ್ನೂ ತೀವ್ರವಾಗಿರ್ತದೆ. ಅದು ಎರಡನೇದು ಎಷ್ಟು ಬರ್ತದೆ, ಎಷ್ಟು ಒಂದು ಮಟ್ಟಿಗೆ ಬರ್ತಿದ್ದೋ ಮತ್ತು ಮೂರನೇದು ಬರುವಾಗ ಅದಕ್ಕಿಂತ ಇನ್ನಷ್ಟು ತೀವ್ರವಾಗಿ ಬರೋದನ್ನು ನಾವು ಇಲ್ಲಿ ಗಮನಿಸಬಹುದು. ಅಷ್ಟು ತೀವ್ರವಾಗಿ ದೇವರು ಅದನ್ನು ಹೆಚ್ಚಿಸ್ತಾ ಇರ್ತಾರೆ. ಕಾರಣವೇನೆಂದರೆ ಇಲ್ಲಿ ಲೋಕದಲ್ಲಿ ಇರುವಂಥವರು ಅದರಿಂದ ನಾವು ಬದಲಾವಣೆ ಆಗಬೇಕು, ಯೇಸುವಿನ ಹತ್ತಿರ ಬರಬೇಕು, ಯೇಸುವನ್ನು ಸ್ವೀಕರಿಸಬೇಕು, ಯೇಸುವನ್ನು ಅಂಗೀಕಾರ ಮಾಡ್ಕೋಬೇಕು. ಅವರೆಲ್ಲರೂ ರಕ್ಷಣೆ ಹೊಂದಬೇಕಂತ ಹೇಳಿನೇ ದೇವರಿಗೆ ಇರುವಂಥ ಒಂದು ಪ್ರೇರೇಪಣೆ. ಅದಕ್ಕಾಗಿಯೇ ಅವರು ಮಾಡ್ತಾ ಇರುವಂಥ ಈ ಕಾರ್ಯಗಳು. ನಾವು 6ನೇ ಅಧ್ಯಾಯಕ್ಕೆ ನಾವು ಬರುವಾಗ ನಾವು ನೋಡ್ತೇವೆ, ಈ 7 ಮುದ್ರೆಗಳನ್ನು ಕುರಿತು ನಾವು ಇಲ್ಲಿ ನೋಡುವಂಥವರಾಗಿದ್ದೇವೆ. ಇಲ್ಲಿ 4 ಮುದ್ರೆಗಳು, ಮೊದಲು 4 ಮುದ್ರೆಗಳಿಗೆ ಇಲ್ಲಿ ಬರೆಯಲ್ಪಟ್ಟದ್ದು ಏನೆಂದರೆ 4 ಮುದ್ರೆಗಳು ಒಡೆಯುವಾಗ 4 ಕುದುರೆಗಳನ್ನು ನೋಡ್ತೇವೆ. ಆ ಕುದುರೆ ಮೇಲೆ ಸವಾರಕರುಗಳನ್ನು ಕೂಡ ನಾವು ನೋಡ್ತೇವೆ. ಇದಕ್ಕೆ ಆಂಗ್ಲದಲ್ಲಿ ಹೇಳ್ತಾ ಇದ್ದಾರೆ ದ 4 ಹಾರ್ಸ್ಮೆನ್ ಆಫ್ ಅಪೋಕಲಿಪ್ಸ್ ಅಂತೇಳಿ ಹೇಳ್ತಾ ಇದ್ದಾರೆ. ಅಪೋಕಲಿಪ್ಸ್ ಅಂತ ಹೇಳಿ ಅದಕ್ಕೆ ಅರ್ಥವೇನೆಂದರೆ ಅದಕ್ಕೆ ಕೊನೆಯ ನಾಶನೆ ಅಂತ ಹೇಳಿ, ಕೊನೆಯ ನಾಶನೆ, ಲೋಕದ ಮೇಲೆ ಬರುವಂಥ ಕೊನೆ ನಾಶನೆ. ಇದು ಯಾರಿಂದ ಆಗ್ತಾ ಇದೆ? ಈ ಕುದುರೆ ಮೇಲೆ ಸವಾರಕರು ಬರ್ತಾ ಇದ್ದಾರಲ್ಲ, ಇವರಿಂದಲೇ ಈ ಲೋಕದ ಮೇಲೆ ಬರುವಂಥ ಅವ್ರು ತರುವಂಥ ನಾಶನಗಳನ್ನು ನಾವು ನೋಡುವಂಥವರಾಗಿ ಇದ್ದೇವೆ. ಈ ಒಂದು ಮುದ್ರೆಗಳನ್ನು ಅದನ್ನು ಒಡೆಯುವಾಗ ನಾವು ಒಂದೊಂದು ಕುದುರೆಗಳನ್ನು ಅದನ್ನು ನೋಡೋಣ. ಇದರಲ್ಲಿ ನೋಡುವಂಥದ್ದು 4 ಥರವಾದ ಕುದುರೆಗಳು ನೋಡ್ತೇವೆ. 1ನೇ ಕುದುರೆ ಅದು ಬಿಳಿ ಕುದುರೆ ಆಗಿದೆ, 2ನೇ ಕುದುರೆ ಕೆಂಪು ಕುದುರೆ ಆಗಿದೆ, 3ನೇ ಕುದುರೆ ಕಪ್ಪು ಕುದುರೆ ಆಗಿದೆ, 4ನೇ ಕುದುರೆ ನಾವು ನೋಡ್ತೇವೆ ಅದು ಬೂದಿ ಬಣ್ಣದ ಕುದುರೆಯಾಗಿ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಈಗ ಪ್ರಕಟಣೆ 6ನೇ ಅಧ್ಯಾಯಕ್ಕೆ ನಾವು ಬರ್ತಾ ಇದ್ದೇವೆ. ಇಲ್ಲಿ ನೋಡುವಂಥದ್ದು 6ನೇ ಅಧ್ಯಾಯ 1ರಿಂದ 2ನೇ ವಚನವರೆಗೆ ನಾವು ನೋಡುವಂಥದ್ದು ಏನೆಂದರೆ ಮೊದಲನೇ ಮುದ್ರೆಯನ್ನು ಒಡೆಯುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಮೊದಲನೇ ಮುದ್ರೆಯನ್ನು ಹೊಡೆದ ಕೂಡಲೇ ಬಿಳಿ ಕುದುರೆ ಹೊರಟು ಬರುವುದನ್ನು ನಮಗೆ ಕಂಡು ಬರ್ತಾ ಇದೆ. ಇಲ್ಲಿ ಬಿಳಿ ಕುದುರೆ ಅಂತ ಹೇಳುವಾಗ ಅದರ ಮೇಲೆ ಸವಾರಕನು ಕೂಡ ಇದ್ದಾನೆ. ಅವನ ಕೈಯಲ್ಲಿ ಇರುವಂಥದ್ದು ಒಂದು ಅವನ ಕೈಯಲ್ಲಿ ಇರುವುದು ಬಾಣ ಇದೆ, ಅದರ ಬಿಲ್ಲು ಇಲ್ಲ.
ಬಿಲ್ಲು ಇಲ್ಲ. ಆದರೆ ಬಿಳಿ ಕುದುರೆ ಮೇಲೆ ಬರುವಂಥವನಾಗಿದ್ದಾನೆ. ಒಂದು ವೇಳೆ ಬಿಳಿ ಕುದುರೆ ಮೇಲೆ ಬರ್ತಾ ಇದ್ದಾನೆ ಅಂತ ಹೇಳಿ ನಾವು ಇವನು ಯೇಸು ಕ್ರಿಸ್ತನಾಗಿ ಇರ್ಬೋದು ಅಂತ ನಾವು ತಿಳ್ಕೊಬಾರ್ದು. ಯಾಕಂದರೆ ಇವನು ಯೇಸು ಕ್ರಿಸ್ತನು ಅಲ್ಲ. ಇವನ ತಲೆ ಮೇಲೆ ಒಂದು ಕಿರೀಟ ಇದ್ದಾವೆ. ಕಿರೀಟನ ನೋಡಿ ಕೂಡ ನಾವು ಯೇಸು ಆಗಿ ಇರ್ಬೋದು ಅಂತ ನಾವು ತಿಳಿಯೋದು ಅದು ಅಲ್ಲ. ಅದು ಅವನು ಯೇಸು ಅಲ್ಲ. ಹಾಗಾದರೆ ಇವನೇ ಯೇಸು ವಿರೋಧಿಯಾಗಿ ಇರುವಂಥವನು. ಅವನು ಬರುವುದು ಎದಕ್ಕಾಗಿ ಬರ್ತಾ ಇದ್ದಾನೆ? ಅವನು ಬರುವುದು ಜಯಿಸ್ತು ಇರುವವನಾಗಿಯೂ ಜಯಿಸುವುದಕ್ಕೆ ಅವನು ಹೊರಟು ಬರ್ತಾ ಇದ್ದಾನೆ. ಈ ಲೋಕದಲ್ಲಿ ಬರುವಂಥವನು ಅವನು ಜಯಿಸ್ತಾ ಇರುವವನಾಗಿಯೂ ಜಯಿಸುವುದಕ್ಕೂ ಅವನು ಬರುವಂಥವನಾಗಿದ್ದಾನೆ. ಇವನ ಕೈಯಲ್ಲಿ ಬಾಣ ಇದೆ, ಆದರೆ ಬಿಲ್ಲು ಇಲ್ಲ. ಅಂದರೆ ಇದಕ್ಕೆ ತೋರಿಸುವುದೇನೆಂದರೆ ಅವನು ಶಾಂತಿಯ ಒಂದು ಹೆಸರಿನಲ್ಲಿ ಬರ್ತಾ ಇದ್ದಾನೆ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇದೆ. ಆಮೇಲೆ ಇವನೇ ಯೇಸು ವಿರೋಧಿ, ಆ್ಯಂಟಿ ಕ್ರೈಸ್ಟ್ ಅಂತ ಹೇಳ್ತಾವೆಲ್ಲ, ಅವನೇ ಇವನಾಗಿ ಇದ್ದಾನೆ. ಅವನಿಗೆ ಅನೇಕ ಹೆಸರುಗಳು ಉಂಟು. ಅವನಿಗೆ ಹೆಸರುಗಳು ಏನಂತ ನಾವು ನೋಡುವಂಥದ್ದು ಅಕ್ರಮ ಮನುಷ್ಯನು ಅಂತ ಹೇಳಿ ನಾವು ನೋಡ್ತೇವೆ. ಅದೇ ಸಮಯದಲ್ಲಿ ಅವನು ಅನ್ಯಾಯ ಮಾಡುವಂಥನು ಅಂತ ಕೂಡ ನಾವು ನೋಡುವಂಥವರಾಗಿದ್ದೇವೆ. ಮತ್ತು ಇವನೇ 2 ಥೆಸಲೋನಿಕ 2ನೇ ಅಧ್ಯಾಯ 3ನೇ ವಚನದ ಪ್ರಕಾರ ಇವನೇ ದೇವಾಲಯದಲ್ಲಿ ಕೂತ್ಕೊಂಡು ನಾನೇ ದೇವರು ಅಂತ ಹೇಳುವಂಥವನಾಗಿ ಕೂಡ ಇರುವಂಥವನಾಗಿ ಇದ್ದಾನೆ. ಇವನ ಗುಣಲಕ್ಷಣಗಳನ್ನು ನಾವು ಸ್ವಲ್ಪ ನೋಡೋಣ. ಅಂದರೆ ಆ್ಯಂಟಿ ಕ್ರೈಸ್ಟ್ ಅಂತ ಹೇಳುವಂಥ ಯೇಸುವಿನ ವಿರೋಧಿಯ ಅವನ ಗುಣಲಕ್ಷಣಗಳನ್ನು ನಾವು ಕೆಲವೊಂದು ಮಾತ್ರ ನಾವು ನೋಡೋಣ. ಮೊದಲನೇದಾಗಿ ನಾವು ನೋಡುವಂಥದ್ದು, ಅವನು ದೇವರನ್ನು ನಿಂದಿಸುವನು, ಅವನು ದೇವರನ್ನು ಅವನು ವಿರೋಧಿಸುವನು, ತನ್ನನ್ನೇ ಹೆಚ್ಚಿಸಿಕೊಳ್ಳುವನು. ಅದು ಮಾತ್ರವಲ್ಲ, ಮಾಡಿದಂಥ ಒಪ್ಪಂದಗಳನ್ನು ಮುರಿಯುವಂಥವನಾಗಿ ಇರ್ತಾನೆ. ಒಪ್ಪಂದಗಳನ್ನು ಅವನು ಇಡುವಂಥವನ ಅಲ್ಲ. ಇವನೇ ದೇವಾಲಯದಲ್ಲಿ ಕೂತ್ಕೊಂಡು ನಾನೇ ಯೇಸು ಅಂತ ಹೇಳುವಂಥವನಾಗಿ ಇರ್ತಾನೆ. ಇವನು ಒಂದು ಒಪ್ಪಂದ ಮಾಡಿದಂಥ ಒಪ್ಪಂದದಲ್ಲಿ ಒಂದು ಒಂದು ಶಾಂತಿಯನ್ನು ತರ್ತಾನೆ ಯಹೂದ್ಯರಿಗೆ ಮತ್ತು ಅಲ್ಲಿರುವಂಥ ಬೇರೆ ದೇಶದವರಿಗೆ ತಂದು ಒಂದು ಉಪಾಯದಿಂದ ಆ ದೇವಾಲಯವನ್ನು ಕಟ್ಟುವುದಕ್ಕೆ ಒಂದು ಅನುಕೂಲಗಳನ್ನು ಮಾಡಿ ಕೊಡುವಂಥವನಾಗಿ ಇರ್ತಾನೆ. ಅದರ ಪ್ರಕಾರನೇ ಅಲ್ಲಿ ಆ ದೇವಾಲಯ ಈಗ ನಾಶವಾಗಿರುವಂಥ ದೇವಾಲಯ 70ನೇ ಇಸುವಿನಲ್ಲಿ ಆಗಿದ್ದಂಥ ದೇವಾಲಯ ಈಗ ಅದನ್ನು ಪಡಿಸಲಿಕ್ಕೆ ಒಂದು ಅನುಕೂಲತೆಗಳನ್ನು ಮಾಡಿ ಕೊಡುವಂಥವನಾಗಿ ಇದ್ದಾನೆ. ನಾವು 2ನೇ ಮುದ್ರೆಯನ್ನು ಹೊಡೆಯುವಾಗ ಇದನ್ನು 3 ಮತ್ತು 4ನೇ ವಚನದಲ್ಲಿ ನೋಡ್ತೇವೆ. ಕೆಂಪು ಕುದುರೆ ಹೊರಟು ಬಂದಿದ್ದು ಅಂತ ಹೇಳಿ ನೋಡ್ತೇವೆ. ಈ ಕೆಂಪು ಅಂತ ಹೇಳುವಾಗ ಅದು ಬರುವಂಥದ್ದು ಯುದ್ಧಗಳ ಮೂಲಕವಾಗಿ ಅನೇಕ ಜನರು ಸಾಯುವಂಥವರಾಗಿದ್ದಾರೆ. ಈಗ ಕೂಡ ನಾವು ನೋಡ್ತೇವೆ, ಯುಕ್ರೇನ್ ದೇಶಕ್ಕೂ ಮತ್ತು ರಷ್ಯಾ ದೇಶಕ್ಕೂ ನಡೆಯುತ್ತಾ ಇರುವಂಥ ಯುದ್ಧದಲ್ಲಿ ಅನೇಕರು ಅಲ್ಲಿ ಸತ್ತು ಹೋಗಿದ್ದನ್ನು ನಾವು ನೋಡ್ತೇವೆ. 3ನೇ ಮುದ್ರೆ ಹೊಡೆಯುವಾಗ ಅದನ್ನು ನಾವು ಕೆಂಪು ಕುದುರೆಯನ್ನು ನಾವು ನೋಡ್ತೇವೆ, ಕಪ್ಪು ಕುದುರೆಯನ್ನು ನೋಡ್ತೇವೆ, ಅದು ಹೊರಟು ಬರೋದನ್ನು ನೋಡ್ತೇವೆ. ಈ ಕಪ್ಪು ಕುದುರೆಗೆ ಅದಕ್ಕೆ ಅರ್ಥವೇನೆಂದರೆ ಅದು ಬರುಕಾಲ. ಅಂದರೆ ಈ ಬರುಕಾಲದಲ್ಲಿ ಅರ್ಥವ್ಯವಸ್ಥೆಗಳೆಲ್ಲ ಕುಸಿತು ಹೋಗ್ತದೆ. ಎಲ್ಲ ದೇಶಗಳಲ್ಲಿ ವಿಷಯವೆಲ್ಲ ಕುಸಿತು ಹೋಗ್ತದೆ ಅಂತ ಹೇಳಿ ನೋಡ್ತೇವೆ. ಎಲ್ಲ ಕಡೆ ನಾವು ನೋಡುವಾಗ ಅನೇಕರು ಹಸಿವಿನಿಂದ ಸಾಯುವಂಥವರಾಗಿರ್ತಾರೆ. ಅವರಿಗೆ ಉದ್ಯೋಗಗಳು ಇರುವುದಿಲ್ಲ. ಒಂದು ಬ್ರೆಡ್ ಅವ್ರಿಗೆ ಖರೀದಿ ಮಾಡಬೇಕಾದ್ರೆ 1 ದಿನದ ಕೂಲಿ ಕೊಟ್ಟು ಅವರು ಖರೀದಿ ಮಾಡಬೇಕಾಗಿದೆ. ಹಾಗಾದರೆ ಇಲ್ಲಿ ಅಷ್ಟು ಒಂದು ಬರಕಾಲದಲ್ಲಿ ಅಷ್ಟು ಒಂದು ಕಷ್ಟಗಳು ಅಲ್ಲಿ ಅನುಭವಿಸಬೇಕು.